ಅವ್ರ ಸರ್ಜರಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವೇನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ 6 hours ಪ್ರಯರ್ ಯಾವ ಥರದ್ದು ಸಾಲಿಡ್ ಫುಡ್ ಪೇಷಂಟ್ ತೊಗೊಳ್ಬಾರ್ದು ಆ್ಯಂಡ್ ಫಾಸ್ಟಿಂಗ್ ಸ್ಟೇಟಲ್ಲಿ ಸರ್ಜರಿಗೆ ಬರಬೇಕು ಅಂತ. ಸೊ ಸರ್ಜರಿಗಿಂತ ಮುಂಚೆ ಎಷ್ಟೊತ್ತಿನವರೆಗೂ ಫುಡ್ ತೊಗೋಬೋದು, ಯಾವ ಥರದ ಫುಡ್ ತೊಗೋಬೋದು ಆ್ಯಂಡ್ ಈ ಥರ ಯಾಕೆ ಅಂತ ನಾನು ಆ ಕಾರಣ ನಿಮಗೆ ಇವತ್ತು ಹೇಳಬೇಕಂತ ಇದ್ದೀನಿ. ನಮಸ್ಕಾರ, ನಾನು ಡಾಕ್ಟರ್ ಕೋಮಲ್ ದೇಶಪಾಂಡೆ ಅಂತ, ಅನೆಸ್ಥಿಸಿಯಾಲಜಿಸ್ಟ್ ಆ್ಯಂಡ್ ಇಂಟೆನ್ಸಿವಿಸ್ಟ್ ಪ್ರಾಕ್ಟಿಸಿಂಗ್ ಎಟ್ ಸಂಪ್ರದ ಹಾಸ್ಪಿಟಲ್, ಬ್ಯಾಂಗ್ಳೂರ್. ನಾನು ದಿನ ಪೇಷಂಟ್ಸ್ನ ನೋಡಿದಾಗ ಸರ್ಜರಿಗಿಂತ ಮುಂಚೆ ಒಂದು ದಿವಸ ಹಿಂದೆ ನೋಡ್ತೀವಿ. ಸೊ ನೋಡಿಬಿಟ್ಟು ಅವ್ರದ್ದೆಲ್ಲ ಹಿಸ್ಟ್ರಿ ತೊಗೊಂಡು ಅವ್ರಿಗೆ ಆಪ್ಟಿಮೈಸ್ ಮಾಡಿಬಿಟ್ಟು ನಾವು ಸರ್ಟನ್ ಅಡ್ವೈಸ್ ಹೇಳ್ತೀವಿ ಅವ್ರ ಸರ್ಜರಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ. ಸೊ ಈ ಥರ ಹೇಳಬೇಕಾದ್ರೆ ನಾನು ಒಂದು ತುಂಬ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಎಲ್ಲ ಅನೆಸ್ಥೆಟಿಸ್ಟ್ ಪೇಷಂಟ್ಸ್ಗೆ ಏನು ಹೇಳೋದು ಅಂದರೆ ಫುಡ್ಡಿಗೆ ಸಂಬಂಧಪಟ್ಟಿದ್ದು. ಸೊ ಸರ್ಜರಿಗಿಂತ ಮುಂಚೆ ಎಷ್ಟೊತ್ತಿನವರೆಗೂ ಫುಡ್ ತೊಗೋಬೋದು, ಯಾವ ಥರದ ಫುಡ್ ತೊಗೋಬೋದು ಆ್ಯಂಡ್ ಈ ಥರ ಯಾಕೆ ಅಂತ ನಾನು ಆ ಕಾರಣ ನಿಮಗೆ ಇವತ್ತು ಹೇಳಬೇಕಂತ ಇದ್ದೀನಿ. ಸೊ ಜನರಲಾಗಿ ನಿಮಗೆ ಗೊತ್ತಿರ್ಬೋದು, ಪ್ರಯರ್ ಟು ಎನಿ ಸರ್ಜರಿ ಅಟ್ಲೀಸ್ಟ್ 6 to 8 hours ಮುಂಚೆ ನಿಮಗೆ ಸಾಲಿಡ್ ಫುಡ್ ತೊಗೋಬೇಡಿ ಅಂತ ಅನೆಸ್ಥಿಸಿಯಾಲಜಿಸ್ಟ್ ಹೇಳ್ತಾರೆ. ಸೊ ಇದಕ್ಕೆ ಕಾರಣ ಏನು ಅಂದರೆ 6 to 8 hours ಪ್ರಯರ್ ನೀವು ಸಾಲಿಡ್ ಫುಡ್ನ ಸ್ಟಾಪ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ನಾರ್ಮಲ್ ಆಗಿ ಊಟ ಮಾಡ್ಬೋದು. ಬಿಕಾಸ್ 6 to 8 hours ಪ್ರಯರ್ ಫಾಸ್ಟಿಂಗಲ್ಲಿ ನೀವು ಇದ್ದಾಗ ನಿಮಗೆ ರಿಸ್ಕ್ಸ್ ಅಸೋಸಿಯೇಟೆಡ್ ವಿತ್ ಅನೆಸ್ಥೀಸಿಯಾ ಕಡಿಮೆ ಆಗುತ್ತೆ. ಏನು ರಿಸ್ಕ್ ಅಪ್ಪ ಅಂತ ಹೇಳಿದ್ರೆ, ನಾನಿವಾಗ ಜನರಲ್ ಅನೆಸ್ಥೀಸಿಯಾ ಎನಿ ಪೇಷಂಟ್ಗೆ ಅಡ್ಮಿನಿಸ್ಟ್ರ್ ಮಾಡಿದಾಗ ಅದು ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಂಡ್ಯೂಸ್ ಮಾಡುತ್ತೆ. ಸೊ ಈ ಥರ ಸಮಯದಲ್ಲಿ ಏರ್ವೇ ರಿಫ್ಲೆಕ್ಸಸ್ ಅಂತ ಏನು ಹೇಳ್ತೀವಿ ಅದು ಬ್ಲಂಟ್ ಆಗಿರುತ್ತೆ. ಸೊ ದ ಏರ್ವೇ ರಿಫ್ಲೆಕ್ಸಸ್ ವಿಚ್ ವಿಲ್ ಪ್ರೊಟೆಕ್ಟ್ ಅಂದರೆ ವಿಚ್ ವಿಲ್ ಅವಾಯ್ಡ್ ಮೂವ್ಮೆಂಟ್ ಆಫ್ ಫುಡ್ ರಿವರ್ಸ್ ಡೈರೆಕ್ಷನ್ ಇನ್ ಟು ದ ಲಂಗ್ಸ್ ಅಥವಾ ಶ್ವಾಸಕೋಶದಲ್ಲಿ ಹೋಗೋದು, ಅದಕ್ಕೆ ಸರ್ಟನ್ ಪ್ರೊಟೆಕ್ಟಿವ್ ರಿಫ್ಲೆಕ್ಸಸ್ ಇರುತ್ತೆ ಕಾನ್ಷಿಯಸ್ ಪೇಷಂಟಲ್ಲಿ. ಬಟ್ ನಾನು ಅನೆಸ್ಥೀಷಿಯಾ ಕೊಟ್ಟು ಪೇಷಂಟ್ ಅನ್ಕಾನ್ಷಿಯಸ್ ಆದಾಗ ಆ ರಿಫ್ಲೆಕ್ಸಸ್ಸು ಸ್ವಲ್ಪ ಬ್ಲಂಟ್ ಆಗಿರುತ್ತೆ. ಸೊ ಈ ಥರ ಇದ್ದಾಗ ಏನಾದ್ರು ಸ್ಟಮಕಲ್ಲಿ ಪದಾರ್ಥ ಇದ್ದರೆ ಜಸ್ಟ್ ಪ್ರಯರ್ ಟು ಅನೆಸ್ಥೀಸಿಯಾ ಅದು ರಿವರ್ಸ್ ಡೈರೆಕ್ಷನಲ್ಲಿ ಹೋಗಿ ನಿಮ್ಮ ಶ್ವಾಸಕೋಶದಲ್ಲಿ ಹೋಗಿಬಿಟ್ಟು ತುಂಬ ತೊಂದರೆಗಳು ಕಾಸ್ ಮಾಡೋ ಕಾರಣ ಆಗಬಹುದು. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವೇನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ 6 hours ಪ್ರಯರ್ ಯಾವ ಥರದ್ದು ಸಾಲಿಡ್ ಫುಡ್ ಪೇಷಂಟ್ ತೊಗೊಳ್ಬಾರ್ದು ಆ್ಯಂಡ್ ಫಾಸ್ಟಿಂಗ್ ಸ್ಟೇಟಲ್ಲಿ ಸರ್ಜರಿಗೆ ಬರಬೇಕು ಅಂತ. ಸೊ ಇದ್ರದ್ದು ಇಂಪಾರ್ಟೆನ್ಸ್ ನಾನು ತುಂಬಾ ಸ್ಟ್ರೆಸ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ನೀರು ಅಂದರೆ ಕ್ಲಿಯರ್ ವಾಟರ್, ದ್ಯಾಟ್ ಒನ್ ಯು ಕ್ಯಾನ್ ಟೇಕ್ ಅಪ್ ಟು 2 hours ಪ್ರಯರ್ ಟು ಸರ್ಜರಿ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಬೆಳಗ್ಗೆ 10 ಗಂಟೆಗೆ ಸರ್ಜರಿ ಇದ್ದರೆ ನೀವು 8 ಗಂಟೆವರೆಗೂ ಕ್ಲಿಯರ್ ವಾಟರ್ ತೊಗೊಳ್ಬೋದು. ಅದಾದಮೇಲೆ ಅದು ಕೂಡ ತೊಗೋಬಾರ್ದು. ಸೊ ಈ ಇನ್ಸ್ಟ್ರಕ್ಷನ್ ಏನಿದೆ ನಿಮಗೆ ಅನೆಸ್ಥಿಸಿಯಾಲಜಿಸ್ಟ್ ಬಂದು ಹೇಳಿದಾಗ ಇದನ್ನು ನೋಟ್ ಮಾಡಿಕೊಂಡು ತುಂಬ ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಇಟ್ ವಿಲ್ ಅವಾಯ್ಡ್ ಕಾಂಪ್ಲಿಕೇಶನ್ಸ್ ಲೈಕ್ ಆಸ್ಪಿರೇಷನ್ ನಿಮೋನಿಯಾ. ಸೊ ಕೈಂಡ್ಲಿ ಕೀಪ್ ಇನ್ ಮೈಂಡ್. ಆ್ಯಂಡ್ ಇದು ಫುಡ್ ರಿಲೇಟೆಡ್ ಆರ್ಡರ್ಸ್ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಅಟ್ಲೀಸ್ಟ್ ಅಪ್ ಟು 6 to 8 hours ಪ್ರಯರ್ ಟು ಸರ್ಜರಿ ಯು ಕ್ಯಾನ್ ಸ್ಟಾಪ್ ಹ್ಯಾವಿಂಗ್ ಸಾಲಿಡ್ ಫುಡ್. ಮತ್ತೊಂದು, ಇನ್ನು ಯಾವ ಥರದ ಫುಡ್ ತಿನ್ಬೋದು ಅಂತ ಯೂಶ್ವಲಿ ನನಗೆ ಪೇಷಂಟ್ಸ್ ಕೇಳ್ತಾರೆ. ಸೊ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂದರೆ ಪ್ರಯರ್ ಟು ಅನೆಸ್ಥೀಸಿಯಾ ಡೇ ಬಿಫೋರ್ ಸರ್ಜರಿ ಯು ಕ್ಯಾನ್ ಹ್ಯಾವ್ ಯುವರ್ ನಾರ್ಮಲ್ ಮೀಲ್ ಆ್ಯಂಡ್ ನೀವು ಪ್ರಿಫರಬ್ಲಿ ಸ್ವಲ್ಪ ಲೈಟರ್ ಫುಡ್, ಲೋ ಫ್ಯಾಟ್ ಫುಡ್ ರೆಕಮೆಂಡ್ ಮಾಡ್ತೀವಿ. And something which is which is not too spicy or not going to cause gastritis or something. So something bland and light food, but you can pretty much have all the food. And by chance ಏನಾದ್ರು diabetic or any other health issues ಇದ್ದರೆ ಅಕಾರ್ಡಿಂಗ್ಲಿ ನಿಮ್ಮ ಅನೆಸ್ಥಿಸಿಯಾಲಜಿಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರದ ಫುಡ್ ತೊಗೋಬೇಕು ಅಂತ. ಸೊ ಇನ್ ಕನ್ಕ್ಲೂಷನ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೈಂಡ್ಲಿ ಫಾಲೋ ದಿಸ್ food related orders, when to stop having your food, when to stop having clear water prior to surgery very strictly. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.